ಇನ್ನು ಪ್ರಧಾನಿ ಮೋದಿ ನರೇಂದ್ರ ಮೋದಿ ಅವರ ಆಗಮನ ಹಿನ್ನೆಲೆ ಶಿವಮೊಗ್ಗದಲ್ಲಿ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಮೋದಿ ಆಗಮನದ ಹಿನ್ನೆಲೆ ಎಲ್ಲೆಡೆ ಕೂಡ ಪೊಲೀಸ್ ಸರ್ಪಗಾವಲು. ಈ ಮೂಲಕ ಪ್ರಧಾನಿ ಮೋದಿ ಅವರು ಸರ್ಪಗಾವಲಿನ ಮಧ್ಯೆ ಇವತ್ತು ಶಿವಮೊಗ್ಗಕ್ಕೆ ಭೇಟಿಯನ್ನ ಕೊಡ್ತಾರೆ. ನಗರದಾದ್ಯಂತ 3 ಜನ ಎಸ್ಪಿ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ಸಮಾವೇಶದ ಸ್ಥಳದಲ್ಲಿ 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ 64 ಸಿಪಿಐ 156 ಪಿಎಸ್ಐ ಸಿಬ್ಬಂದಿ ಕೂಡ ನಿಯೋಜನೆಗೊಂಡಿದ್ದಾರೆ. ಭಾರೀ ಬಿಗಿ ಭದ್ರತೆಯೊಂದಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮಲ್ನಾಡು ಭಾಗದಲ್ಲಿ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ. ನಗರದಾದ್ಯಂತ ಕೂಡ 3 ಜನ ಎಸ್ಪಿ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮತ ಶಿಕಾರಿಯನ್ನ ಆರಂಭಿಸಿರುವಂತಹ ಪ್ರಧಾನಿ ಮೋದಿಯವರು ಮೊದಲು ಕಲಬುರಗಿಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿಂದ ಕರ್ನಾಟಕದ ಮತ ಶಿಕಾರಿಗೆ ಮತಬುಟ್ಟಿಗೆ ಕೈ ಹಾಕಿರುವಂತಹ ಪ್ರಧಾನಿ ಮೋದಿ ಈಗ ಕೇರಳಕ್ಕೂ ಕೂಡ ಹೋಗಿದ್ರು. ಅಲ್ಲಿನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಭೇಟಿಯನ್ನ ಕೊಡ್ತಾರೆ. ಹಾಗಾಗಿ ಎಲ್ಲ ರೀತಿಯ ಕಾರ್ಯಕ್ರಮದ ಸಿದ್ಧತೆ ಕೂಡ ಆಗಿದೆ. ನಗರದಾದ್ಯಂತ ಕೂಡ ಶಿವಮೊಗ್ಗದ ನಗರದಾದ್ಯಂತ 3 ಜನ ಎಸ್ಪಿ ಅವರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಸಮಾವೇಶದ ಸ್ಥಳದಲ್ಲೂ ಕೂಡ 1500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಪಿಎಸ್ಐ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಎಲ್ಲ ಸಿದ್ಧತೆ ಕೂಡ ಆಗಿದೆ. ಅಲ್ಲಿ ನಡೀತಾ ಇರುವಂತಹ ಸಿದ್ಧತೆ ಇರ್ಬೋದು, ಪ್ರಧಾನಿಯವರು ಇವತ್ತು ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಇವತ್ತು ಮತ್ತಷ್ಟು ರಂಗೇರ್ತಾ ಇದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಿಜೆಪಿಯ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದು, ಆ ಮೂಲಕ ಲೋಕಸಭಾ ಕಣವನ್ನು ಮತ್ತಷ್ಟು ರಂಗೇರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿಶೇಷ ವಿಮಾನದ ಮೂಲಕ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಶಿವಮೊಗ್ಗ ಏರ್ಪೋರ್ಟ್ಗೆ ಆಗಮಿಸಿರುವಂಥ ಪ್ರಧಾನಿ ಮೋದಿ ಅವರು ಅಲ್ಲಿಂದ ಬೈ ರೋಡ್ ಅಂದರೆ ಸರಿಸುಮಾರು 10 ಕಿಲೋಮೀಟರ್ ದೂರ ಈ ಒಂದು ಫ್ರೀಡಮ್ ಪಾರ್ಕ್ ಏನು ಕಾರ್ಯಕ್ರಮ ಆಯೋಜನೆ ಆಗಿದೆ, ಈ ಒಂದು ಸ್ಥಳಕ್ಕೆ ಕೂಡ ಬರುವಂಥದ್ದು. ಪ್ರಮುಖವಾಗಿ ನೀವು ಕೂಡ ಗಮನಿಸ್ಬೋದು, ಈ ಒಂದು ಫ್ರೀಡಮ್ ಪಾರ್ಕ್ನ ಒಳಭಾಗದಲ್ಲಿ ಅಂದರೆ ಪ್ರಧಾನಿ ಮೋದಿಯವರು 2:45 ಸುಮಾರಿಗೆ ಈ ಒಂದು ಕಾರ್ಯಕ್ರಮದ ಸ್ಥಳಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ನೇರವಾಗಿ ಅವರು ವೇದಿಕೆಯನ್ನು ಪ್ರವೇಶ ಮಾಡದೆ ಮಧ್ಯದಲ್ಲಿ ಅಂದರೆ ವೇದಿಕೆಯ ಈ ಒಂದು ಮಾರ್ಗದಲ್ಲಿ ಪ್ರಮುಖವಾಗಿ ತೆರೆದ ವಾಹನದಲ್ಲಿ ಕೂಡ ಬರುವಂಥದ್ದು. ಪ್ರಮುಖವಾಗಿ ನೀವು ನನ್ನ ಬಲಭಾಗದಲ್ಲಿ ಕೂಡ ಆ ಭಾಗದಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಪ್ರಧಾನಿಯವರು ಫ್ರೀಡಮ್ ಪಾರ್ಕ್ನ ಗೇಟ್ ಅಂದರೆ ಏನು ಬಲಭಾಗದ ಗೇಟಲ್ಲಿ ಎಂಟ್ರಿ ಆಗ್ತಾರೆ. ವೇದಿಕೆ ಹಿಂಬದಿಯಿಂದ ಆ ಒಂದು ವೈಟ್ ಕರ್ಟನ್ನ ಕಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಅವರ ಒಂದು ವಾಹನದಲ್ಲಿ ಕೂಡ ಜೀಪ್ ಮೂಲಕ ಅವ್ರ ವಾಹನದಲ್ಲಿ ಕೂಡ ಅಲ್ಲಿಗೆ ಹೋಗುವಂಥದ್ದು. ವೇದಿಕೆಯ ಹಿಂಭಾಗದಲ್ಲಿ ಅಂದರೆ ಸಂಪೂರ್ಣವಾಗಿ ವೇದಿಕೆಯ ಡೆಡ್ ಆಪೋಸಿಟ್ ಸೈಡಲ್ಲಿ ನೀವು ಕೂಡ ಗಮನಿಸ್ಬೋದು. ಅಲ್ಲಿ ಏನು ಪ್ರಧಾನಿ ಮೋದಿಯವರ ಕಟೌಟ್ಗಳಿರ್ಬೋದು, ರಾಘವೇಂದ್ರ ಅವರ ಕಟೌಟ್ ಇರ್ಬೋದು, ಯಡಿಯೂರಪ್ಪನವರ ಕಟೌಟ್ ಇರ್ಬೋದು, ಹಾಗೆ ವಿಜೇಂದ್ರ ಅವರ ಕಟೌಟ್ ಹಾಕಿದ್ದಾರೆ. ಆ ಒಂದು ಭಾಗದಿಂದ ನೇರವಾಗಿ ಅಲ್ಲಿ ಓಪನ್ ಜೀಪನ್ನು ಹತ್ತುವಂಥದ್ದು. ಅಲ್ಲಿಂದ ಸರಿಸುಮಾರು 500 ಮೀಟರ್ ದೂರಗಳ ಕಾಲ ಅಂದರೆ 500 ಮೀಟರ್ನಷ್ಟು ದೂರ ಅವರು ತೆರೆದ ವಾಹನದಲ್ಲಿ ಅಂದರೆ ಜನಗಳ ಮಧ್ಯದಲ್ಲಿ ಏನು ಪ್ರಧಾನಿ ಮೋದಿಯವರ ಕಾರ್ಯಕ್ರಮಕ್ಕಾಗಿ ಸರಿಸುಮಾರು 2 ಲಕ್ಷ ಜನರನ್ನು ಸೇರುವ ನಿರೀಕ್ಷೆ ಇದೆ. ಆ ಎಲ್ಲ ಜನರು ಬಂದ ನಂತರದಲ್ಲಿ ಪ್ರಧಾನಿ ಮೋದಿಯವರು ಕೂಡ ಈ ಒಂದು ಮಾರ್ಗದ ಮೂಲಕ ಬರುವಂಥದ್ದು. ಪ್ರಮುಖವಾಗಿ ಪ್ರಧಾನಿ ಮೋದಿಯವರು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಸೇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ಒಂದು ಕಾಂಪೌಂಡನ್ನು ಅಂದರೆ ಈ ಒಂದು ಬ್ಯಾರಿಗೇಡ್ಗಳನ್ನು ಹಾರಬಾರ್ದನ್ನ ಕಾರಣಕ್ಕಾಗಿ ಮಧ್ಯದಲ್ಲಿ ಸಪ್ರೇಟ್ ಒಂದು ಇದನ್ನು ಮಾಡಿರುವಂಥದ್ದು. ಅದರ ಮಧ್ಯದಲ್ಲಿ ಪೊಲೀಸರು ಕೂಡ ಇರುವಂಥದ್ದು. ಆ ನಂತರದಲ್ಲಿ ಮೋದಿಯವರು ತೆರೆದ ವಾಹನದ ಮೂಲಕ ನೇರವಾಗಿ ವೇದಿಕೆ ಕಡೆ ಹೋಗುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಮತ್ತೆ ಎಡಭಾಗಕ್ಕೆ ಅಂದರೆ ಇಲ್ಲಿ ವೇದಿಕೆ ಮುಂದೆ ಹೋಗಿ ನಂತರದಲ್ಲಿ ಮತ್ತೆ ಎಡಭಾಗಕ್ಕೆ ಹೋಗಿ ಆ ನಂತರದಲ್ಲಿ ಮತ್ತೆ ವೇದಿಕೆ ಹಿಂಬದಿಯಿಂದ ವೇದಿಕೆಯನ್ನು ಏರುವಂಥ ಕೆಲಸವನ್ನು ಪ್ರಧಾನಿ ಮೋದಿಯವರು ಕೂಡ ಮಾಡುವಂಥದ್ದು. ಅಂದರೆ ಚುನಾವಣೆಯ ಕಾವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜನರುಗಳ ಮಧ್ಯೆ ಪ್ರಧಾನಿಯವರನ್ನು ಕರೆತರುವ ನಿಟ್ಟಿನಲ್ಲಿ ಪ್ರಧಾನಿಯವರನ್ನು ಬಿಜೆಪಿಯಿಂದ ಈ ಒಂದು ಪ್ಲಾನನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಪ್ರಧಾನಿ ಮೋದಿಯವರನ್ನು ನೇರವಾಗಿ ಕೇವಲ ಭಾಷಣಕ್ಕೆ ಸೀಮಿತಗೊಳಿಸದೆ ಜನರ ಮಧ್ಯದಲ್ಲಿ ರ್ಯಾಲಿಯಲ್ಲಿ ಕರೆತರುವ ಮೂಲಕ ಚುನಾವಣೆಯ ಕ್ರೇಜನ್ನು ಹೆಚ್ಚಿಸುವ ಕೆಲಸವನ್ನು ಬಿಜೆಪಿ ನಾಯಕರು ಇವತ್ತು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರದಾಳ್, TV5 ಶಿವಮೊಗ್ಗ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸುವ ಹಿನ್ನೆಲೆ ಈಗ ಶಿವಮೊಗ್ಗ ನಗರದಾದ್ಯಂತ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ಶಿವಮೊಗ್ಗ ಅಂತ ಬಂದರೆ ಬಹಳ ಸೂಕ್ಷ್ಮವಾದ ಜಿಲ್ಲೆ. ಧರ್ಮ ಅಂತ ಬಂದಾಗ ಬಹಳ ಗಲಾಟೆಗಳಾಗಿದ್ದಾವೆ. ಹಾಗಾಗಿ ಈ ರೀತಿ ಚುನಾವಣಾ ಪ್ರಚಾರ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಪೊಲೀಸ್ ಭದ್ರತೆ ಹೆಚ್ಚಾಗಿನೇ ನಿಯೋಜನೆಗೊಳ್ಳುತ್ತೆ. ಇವತ್ತು ಕೂಡ ಪ್ರಧಾನಿ ಮೋದಿಯವರ ಆಗಮನದ ಹಿನ್ನೆಲೆ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 64 ಸಿಪಿಐ 156 PSI ಸಿಬ್ಬಂದಿ ಕೂಡ ನಿಯೋಜನೆಗೊಂಡಿದ್ದಾರೆ. ಸಮಾವೇಶದ ಸ್ಥಳದಲ್ಲಿ ಈಗ ನೋಡ್ತಿರುವಂತಹ ಸ್ಥಳದಲ್ಲಿ 1500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ.